ನಿಮ್ಮ ಅಪ್ಪ ಇವಾಗ ಫೋನ್ ಮಾಡಿತ್ತು, ಏನು ಮಾಡಿದ್ವಿ ನಾಷ್ಟಕ್ಕೆ ಅಂತ ಪಲಾವ್ ಕೊಚ್ಚು ಅಂದೆ. ನಮ್ಮಪ್ಪ ಫುಲ್ ರೆಡಿಯಾಗಿ ಬಂದವ್ರೆ. ಅಲ್ಲಿ ಊರಲ್ಲಿ ಪೂಜೆ ಮಾಡಿಬಿಟ್ಟು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ನಾನು ಇನ್ನೂ ರೆಡಿ ಆಗಿಲ್ಲ, ಈಗ ರೆಡಿ ಆಗಬೇಕು. ಸೊ ಇವಾಗ ಬೇಬಿ ಫೇಸ್ನ ರಿವೀಲ್ ಮಾಡ್ತಾ ಇದ್ದೀವಿ. 3, 2, 1 ಗೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಯುಗಾದಿ ಹಬ್ಬದ್ದೇ ಇವತ್ತಿನ ಸ್ಪೆಷಲ್ ವ್ಲಾಗು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಒಂದು ಕೆಲಸ ಏನಪ್ಪ ಅಂದರೆ ಬಾಗಿಲಿಗೆ ತೋರಣ ಕಟ್ಟೋದು. ಅದನ್ನು ಮಹಿ ಎದ್ದ ತಕ್ಷಣವೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ನನ್ನ ಬೇಬಿ ಫೇಸ್ ರಿವೀಲ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸೊ ನೀವೆಲ್ಲ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಾನು ಯುಗಾದಿ ಹಬ್ಬ ಎಲ್ಲ ಆದಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಿರೋದ್ರಿಂದ ಸೊ ಕಮೆಂಟ್ ಮಾಡಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ಇಲ್ಲಿ ಕೈ ಎಣ್ಣೆನ ಮಹಿಗೆ ಮತ್ತು ಪಾಪುಗೆ ಹಾಕೋದಕ್ಕೆ ಸೊ ಕೈ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದಮೇಲೆ ಆರಿಸ್ಬಿಟ್ಟು ಅದನ್ನು ತಣ್ಣಗಾದಮೇಲೆ ಬೇಬಿಗೆ ಮತ್ತು ಮಹಿಗೆ ಹಚ್ಚಬೇಕು. ಸೊ ಇದು ಮದುವೆ ಆದಮೇಲೆ ಮಹಿಗೆ ಫಸ್ಟ್ ಯುಗಾದಿ ಹಬ್ಬ ಆ್ಯಂಡ್ ಪಾಪುಗೂ ಕೂಡ ಇದು ಫಸ್ಟ್ ಯುಗಾದಿ ಹಬ್ಬ. ಸೊ ಹಾಗಾಗಿ ನಮ್ಮ 3 ಜನಕ್ಕೂ ಇದು ಒಂಥರ ಸ್ಪೆಷಲ್ಲೇ. ಸೊ ನೆಕ್ಸ್ಟು ಇಲ್ಲಿ ಲಿಶಾಂತ್ಗೆ ಎಣ್ಣೆ ಮಸಾಜ್ ಎಲ್ಲ ಮಾಡಾಯಿತು. ಅವ್ನು ಸ್ವಲ್ಪ ಬಿಸಿಲು ಕಾಯಿಸ್ಬಿಟ್ಟು ಅದಾದಮೇಲೆ ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಕಳಿಸ್ತಾ ಇದ್ದೀನಿ. ಇನ್ನು ಫೇಸ್ ತೋರಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಅವ್ನು ಫುಲ್ ರೆಡಿ ಆದಮೇಲೆ ಅವ್ನ ಫೇಸ್ನ ನಾನು ರಿವೀಲ್ ಮಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸರಿನೇ. ಸೊ ನಂದು ಸ್ನಾನ ಆಗಿದೆ. ಇದು ಸಂಕ್ರಾಂತಿ ಅಲ್ಲ, ಯುಗಾದಿ ಹಬ್ಬ. ನಾನು ಆಡಿ ಯಾವ್ದಾದ್ರು ಹೇಳ್ತೀನಿ. ಎಲ್ಲೆಲ್ಲೆಲ್ಲೋ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಇವ್ರಿಗೆ ಇವಾಗ ನಾನು ಸೇವ್ ಮಾಡ್ಕೊಂಡಿದ್ದೀನಿ, ತಗೋತೀನಿ. ಹೌದಾ? ಸೊ ಇವಾಗ ಇವ್ರಿಗೆ ಎಣ್ಣೆ ಎಲ್ಲ ಹಚ್ಬೇಕು. ಪಾಪು ಸ್ನಾನಕ್ಕೆ ಹೋಗಿದ್ದಾನೆ ಆ್ಯಂಡ್ ನಂದೇ ಫಸ್ಟ್ ಸ್ನಾನ ಇವತ್ತು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಆ್ಯಂಡ್ ರೆಡಿ ಆಗ್ತೀನಿ ಈಗ. ಫಸ್ಟ್ ಇವ್ರಿಗೆ ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ನಾನು ರೆಡಿ ಆಗ್ತೀನಿ. ಇಬ್ರಿಗೂ ಅಪ್ಪ ಮಗನಿಗೆ ಇಬ್ರಿಗೂ ರೆಡಿ ಮಾಡಬೇಕಲ್ಲಪ್ಪ. ಇಬ್ರಿಗೂ ಅಪ್ಪ ಮಗನ ಇಬ್ರು ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗೋದು. ಆದರೆ ನಾನೇ ಫಸ್ಟ್ ಸ್ನಾನ ಮಾಡಿದ್ದೀನಿ. ಯಾವುದು ಸಾಂಗು ತೋರಿಸ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಸೇವ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ ನನ್ನ ಮಗನ ಜೊತೆ. ಸೊ ನೋಡಬೇಕು, ಅವನ ಜೊತೆ ಫಸ್ಟ್ ರೀಲ್ಸ್ ಇವತ್ತು ಫೆಸ್ಟಿವಲ್ ವೈಬ್ಸಲ್ಲಿ. ಅವ್ರಿಗೆ ರೆಡಿ ಮಾಡ್ತಿದ್ದಾರೆ ಅಮ್ಮ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸಾರು ಸಖೆ ಹೊಸಾರು ಸಭ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರು ಲೂಸ್ ಮದೊಂದು ಯಾವ್ದು ತಾಜ್ ಮಹಲ್ ಹತ್ರ ಸೋದೋಯ್ತಾರಲ್ಲ, ಯಾವ್ದಪ್ಪ ಅದು ಮೂವಿ? ಅಂಬಾರಿ. ಅದ್ರಲ್ಲಿ ವಿಲನ್ ಅದ್ರಲ್ಲಿ ವಿಲನ್ನು ಅದಾಡೋದು. ನಾನು ಒಂದಷ್ಟು ರೀಲ್ಸ್ ಎಲ್ಲ ಸೇವ್ ಮಾಡಿದ್ದೀನಿ ಹಬ್ಬದ್ದು ಇದರಲ್ಲಿ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ತೋರಣ ಎಲ್ಲ ಕಟ್ಟಿದ್ದಾರೆ. ಇಲ್ಲಿ ಹಿಂಗೆ ಯುಗಾದಿ ಹಬ್ಬ ಅಂದ್ರೇ ಏನೋ ಒಂಥರ ಸಂಭ್ರಮ ಅಲ್ವಾ? ಬಾಗಿಲಿಗೆ ತೋರಣ ನೋಡ್ತಿದ್ರೇ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಆ ಗ್ರೀನರಿ ಸಖತ್ತಾಗಿ ಕಾಣಿಸ್ತಾ ಇತ್ತು.
ಹಬ್ಬದ ದಿನ ಅಭ್ಯಂಜನ ಸ್ನಾನ ಏನಕ್ಕೆ ಮಾಡ್ತಾರೆ ಅಂದರೆ ಮಾವು ಬೇವಿನ ಚಿಗುರೊಡನೆ ಸಂಭ್ರಮದ ಈ ದಿನ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಕಾರಣಗಳೆರಡರ ನಡುವೆ ಮನಮಂದಿ ಎಲ್ಲ ಎಣ್ಣೆ ಸ್ನಾನ ಮಾಡುವುದು ಈ ಹಬ್ಬದ ವಿಶೇಷ. ನಮ್ಮಲ್ಲಿರುವ ತಮೋಗುಣಗಳನ್ನು ಕಡಿಮೆ ಮಾಡಿ ಸತ್ವವನ್ನು ಹೆಚ್ಚಿಸುವ ಸಲುವಾಗಿ ಅಭ್ಯಂಜನ ಸ್ನಾನವನ್ನು ಸಾಂಪ್ರದಾಯಿಕ ಹೆಸರಿನಲ್ಲಿ ಮಾಡಲಾಗುತ್ತದೆ. ವೈಜ್ಞಾನಿಕವಾಗಿ ಈ ಸ್ನಾನ ದೇಹದ ನಾನಾ ಭಾಗಗಳಿಗೆ ಚೈತನ್ಯ ತುಂಬುತ್ತದೆ. ತಲೆಯಿಂದ ಪಾದದವರೆಗೆ ಹಚ್ಚುವ ವಿವಿಧ ಬಗೆಯ ಎಣ್ಣೆ ಹಾಗೂ ಅವುಗಳ ಸುಗಂಧ ಮಾಂಸಖಂಡಗಳ ಕೂದಲಿನ ಹಾಗೂ ತ್ವಚೆಯ ಆರೋಗ್ಯಕ್ಕೆ ಉತ್ತಮವಾದದ್ದು. ಈ ಬೇಸಿಗೆಗಾಲದಲ್ಲಿ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗಿರೋದ್ರಿಂದ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ನಮ್ಮ ಸ್ಕಿನ್ನು ಸಾಫ್ಟ್ ಮತ್ತು ಮಾಯ್ಶ್ಚರೈಸ್ ಆಗಿರುತ್ತೆ ಅಂತ ಅದರಿಂದ ಈ ಎಣ್ಣೆ ಸ್ನಾನ ಮಾಡ್ತಾರೆ. ಸೊ ನೆಕ್ಸ್ಟು ನಾನಿಲ್ಲಿ ರೆಡಿ ಆಗೋದಕ್ಕೆ ಅಂತ ಬಂದೆ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನಿಲ್ಲಿ ಸಿಂಪಲಾಗೆ ರೆಡಿ ಆಗ್ತಾ ಇದ್ದೀನಿ. ಯಾವುದೇ ಫೌಂಡೇಶನ್ ಏನು ನಾನು ಅಪ್ಲೈ ಮಾಡ್ತಾ ಇಲ್ಲ, ನಾರ್ಮಲ್ BB ಕ್ರೀಮಿಂದ ರೆಡಿ ಆಗ್ತಾ ಇದ್ದೀನಿ. ಸೊ ಫಸ್ಟ್ಗೆ ನಾನಿಲ್ಲಿ ಕೂದಲೆಲ್ಲ ಎತ್ತಿ ಕಟ್ಬಿಡ್ತೀನಿ. ಏಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಇದೆ, ತುಂಬ ಸ್ವೆಟ್ ಆಗ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಕೂದಲು ಎತ್ತು ಕಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನಾನು ಮೊದಲೇ ಸ್ನಾನ ಮಾಡಿರೋದ್ರಿಂದ ಫೇಸ್ ಎಲ್ಲ ಸ್ವೆಟ್ ಆಗಿರುತ್ತಲ್ವ. ಸೊ ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಅದಾದಮೇಲೆ ನಾನು ರೆಡಿ ಆಗ್ತೀನಿ. ಯಾವ ರೀತಿ ರೆಡಿ ಆಗ್ತೀನಿ ಅಂತ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಫಸ್ಟ್ಗೆ ನಾನಿಲ್ಲಿ ಮಾಯ್ಶ್ಚರೈಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಸೆಟಪಿಲ್ ಮಾಯ್ಶ್ಚರೈಸರ್ ಕ್ರೀಮ್. ಇದು ನನ್ನ ಫೇವ್ರೆಟ್. ಎಷ್ಟೋ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಇದು ನಮ್ಮ ಸ್ಕಿನ್ನ ತುಂಬ ಸಾಫ್ಟ್ ಮತ್ತು ಫ್ರೆಶ್ ಆ್ಯಂಡ್ ಮಾಯ್ಶ್ಚರೈಸ್ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಸೆಟಪಿಲ್ ಮಾಯ್ಶ್ಚರೈಸರ್ ಕ್ರೀಮ್ ತುಂಬಾ ಇಷ್ಟ. ರೆಡಿ ಆಗ್ತಿರ್ಬೇಕಾದ್ರೇ ಪಾಪು ಇದ್ದ. ಸೊ ಅವನಿಗೆ ಫೀಡ್ ಮಾಡಿಬಿಟ್ಟು ಅದಾದಮೇಲೆ ನಾನು ಮತ್ತೆ ರೆಡಿ ಆಗೋಣ ಅಂತ ಹೊರಟೆ. ಆ್ಯಂಡ್ ಯಾವುದೇ ಒಂದು ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೂ ಒಂದು 2 ಅಥವಾ 3 ಸೆಕೆಂಡ್ಸ್ ಆದರೂ ಗ್ಯಾಪ್ ಬಿಟ್ಟು ರೆಡಿ ಆದರೆ ಬೆಟರು. ಅದು ಸ್ಕಿನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ಇಲ್ಲಿ ಮಹಿ ಫೆಸ್ಟಿವಲ್ಗೆ ಬಟ್ಟೆ ತಗೊಂಡು ಬಂದರು. ಯುಗಾದಿ ಹಬ್ಬದ ಶಾಪಿಂಗ್ ವ್ಲಾಗಲ್ಲಿ ಮಹಿ ಬಟ್ಟೆ ತೊಗೊಂಡಿರಲಿಲ್ಲ. ಹಾಗಾಗಿ ನಾನು ಅವ್ರು ಏನು ಪರ್ಚೇಸ್ ಮಾಡಿದರು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗ್ ಬೆಳಿಗ್ಗೆನೇ ಹೋಗಿ ಅವರು ಬಟ್ಟೆನ ತೊಗೊಂಡು ಬಂದರು. ಸೊ ಒಂದು ಗ್ರೀನ್ ಕಲರ್ದು, ಇನ್ನೊಂದು ರೆಡ್ ಕಲರ್ದು, ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ನೆಕ್ಸ್ಟು ನಾನಿಲ್ಲಿ ಲ್ಯಾಕ್ಮಿ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ BB ಕ್ರೀಮ್, ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಒಂದು ಲಿಪ್ ಬಾಮ್, ಲ್ಯಾಕ್ಮಿ ಲಿಪ್ ಬಾಮ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಐಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕುರ್ತಾ ಸೆಟ್ ಏನಿದೆ ಅದ್ರ ಕಲರ್ನೇ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಐಬ್ರೋ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಐಲೈನರ್ ಯೂಸ್ ಮಾಡಿದ್ಮೇಲೆ ಮಸ್ಕರಾ ಅಪ್ಲೈ ಮಾಡ್ತಾ ಇದ್ದೀನಿ.
ಮಸ್ಕರ ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇಲ್ಲಿ ನಾನು ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ ತುಂಬ ಗ್ಲೋ ಕಾಣಿಸುತ್ತೆ, ಸೊ ಹಾಗಾಗಿ ನನಗೆ ಹೈಲೈಟರ್ ತುಂಬಾ ಇಷ್ಟ. ಮಹಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಾನು ರೆಡಿ ಆಗ್ತಾ ಇದ್ದೆ. ಅವ್ರು ಪೂಜೆ ಮಾಡ್ತಿರೋದು ನೋಡಿಬಿಟ್ಟು ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಿಶಾಂತ್ ಅವರು ಎದ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ನಾನಲ್ಲಿ ಮೇಕಪ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದೆ. ಅಲ್ಲಿ ಟ್ರೈಪೋಡ್ ಸೆಟ್ ಮಾಡಿಟ್ಟಿದ್ದೆ ರೆಡಿ ಆಗೋದಕ್ಕೆ. ಮಹಿ ಪೂಜೆ ಮಾಡ್ತಿದ್ದಾರೆ. ಪಾಪು ಎದ್ದಿದ್ದಾನೆ. ನಮ್ಮಪ್ಪ ಫುಲ್ ರೆಡಿಯಾಗಿ ಬಂದವ್ರೆ. ಅಲ್ಲಿ ಊರಲ್ಲಿ ಪೂಜೆ ಮಾಡಿಬಿಟ್ಟು ಇಬ್ರು ಕಾಣಿಸೋಂಗೆ ಹಿಡ್ಕೊ ಹಿಂಗೆ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಂಗೆ ಹೇಳ್ಬೇಕು. ಒಳ್ಳೆ ಮಾತಾಡಿ ಒಳ್ಳೇದು ಮಾತಾಡಿ ಸಾಕು. ಸೊ ನಾನು ಇನ್ನೂ ರೆಡಿ ಆಗಿಲ್ಲ. ಈಗ ರೆಡಿ ಆಗಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡಿ. ಸೊ ನೆಕ್ಸ್ಟು ನಾನಿಲ್ಲಿ ಡ್ರೆಸ್ನ ವೇರ್ ಮಾಡಿಬಿಟ್ಟು ಮತ್ತೆ ಏನು ಮೇಕಪ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ನ ನಾನು ಡ್ರೆಸ್ ಹಾಕೊಂಡ್ಮೇಲೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಡ್ರೆಸ್ ಎಲ್ಲ ಹಾಕೊಂಡ್ಮೇಲೆ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ.
ಹೊರಗಡೆ ಹೋಗ್ತಿರೋದು ಗೊತ್ತಾಗ್ಬಿಡುತ್ತೆ ನಾವೇನಾದರೂ ಡ್ರೆಸ್ ಮಾಡ್ಕೊಂಡಿದ್ರೆ. ಸೊ ಅವರಪ್ಪ ಅವನಿಗೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ಈಗ ನನ್ನ ರೆಡಿ ಕೂಡ ಆಯಿತು. ಸೇಮ್ ಡ್ರೆಸ್ ಕಲರ್ ಸ್ಟಿಕ್ಕರ್ ಹಾಕಿದ್ದೀನಿ, ಕಾಣಿಸೋದೇ ಇಲ್ಲ. ಹೇಳ್ತೀನಿ ಸ್ವಲ್ಪ ಬ್ರೈಟ್ ಆಗಿರೋದು ಹಾಕೊಳ್ಳ. ಸೇಮ್ ಕಲರ್ ಇದೆ ಬಟ್ ಅಷ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಬ್ರೈಟ್ ಆಗಿರೋದು ಹಾಕೋಬೇಕಾಗುತ್ತೆ. ಯಾವ್ದಿದು ಬಾಯಿಗೆ ಹಾಕೊಂಡ್ರೆ ಹೊಡಿತೀನಿ. ಯಾವ್ದಿದು ಹೊಸದಿಂದು ಕಲ್ತಿರೋದು? ಯಾವ್ದು ಕಲ್ತಿರ್ದಿದ್ದು? ಯಾವ್ದು ಕಲ್ತಿರ್ದಿದ್ದು ಅಂತಲ್ವಾ? ನಿನ್ನದೇ ಅರ್ಧ ಲೇಟು ಹಾಗೆ ಹೋಯ್ತು. ಅಲ್ಲ ಪಾಪ ನಾನೇ ನೋಡ್ಕೋಬೇಕು, ನಾನೇ ಎತ್ಕೋಬೇಕು, ನಾನೇ ಫೀಡ್ ಮಾಡಬೇಕು, ಎಲ್ಲ ಮಾಡಬೇಕು. ನಾನೇದ್ ರೆಡಿ ಆಗ್ಲಿಲ್ವೇ? ಸ್ನಾನ ಮಾಡಿಲ್ವೇ? ದೇವ್ರ ಪೂಜೆ ಮಾಡ್ಲಿಲ್ವೇ? ಅಂತದೇನಿತ್ತು? ಸ್ನಾನ ಮಾಡ್ಬಿಟ್ಟು ಏನ್ ಮಾಡ್ತಿದ್ದ? ಕುತ್ಕೋಬೇಕಿತ್ತು ಆಗ್ಲೇನೆ. ಹಂಗ್ ಸ್ನಾನ ಮಾಡ್ಸೋಗಿಲ್ಲ, ಎಣ್ಣೆ ಹಾಕಂಗಿಲ್ಲ, ಏನು ಮಾಡಂಗಿಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಿದ್ದಾರೆ. ನಾನು ಈಗ ತಾನೇ ರೆಡಿ ಆಗೋದಕ್ಕೆ ಬಂದೆ. ಬೆಳಿಗ್ಗೆ 7 ಗಂಟೆಗೆ ಸ್ನಾನ ಮಾಡ್ಕೊಂಡೆ, ಯಾಕೆ ಇನ್ನೂ ರೆಡಿ ಆಗಿಲ್ಲ? ಕ್ರೀಮ್ ಹಚ್ಚಬೇಕಾ ಅಂಡರ್ಆರ್ಮ್ಸ್ಗೆ? ಬೇಡ ಬಿಡಿ, ಕ್ರೀಮ್ ಹೋಗ್ಬಿಟ್ಟು ಕ್ರೀಮ್ ಹಚ್ತೀನಿ ಅಂದ್ರೆ ಅದ್ರಲ್ಲ ಆಯ್ತು. ಒಂದು ಅಲ್ಲ ಸ್ವೆಟ್ ವೈಪ್ಸ್ ಅಲ್ಲಿ ಓಡಿಸ್ಬಿಟ್ಟು ಹಾಕ್ಲಾ? ಸಿಂಪಲ್ ನಾನಿಬ್ರು ನೋಡ್ಕೊಳ್ತಿರೋದಿಲ್ಲ. ಇಬ್ರು ನನಗೇನು ಪಾಪ ಫುಲ್ಲು ಎಲ್ಲ ಮಾಡಿ ಇದು ಮಾಡಿ ಒಂಚೂರು ಮೇಲ್ಗಡೆ ಎತ್ಕೊಂಡು ಆಯ್ತು ಆಯ್ತು. ಅಲ್ಲಿ ನಿಂಗೆ ರೆಡಿ ಆಯ್ತದೆ ಅಂತ ಎಲ್ಲೂ ಹೋಯ್ತಿಲ್ಲಪ್ಪ, ನೀನು ಬಂದಿದ್ಯಲ್ಲ. ಓ ಅರ್ಥ ಆಯ್ತೈತೆ. ಹೋಗೋಣ ಹೋಗೋಣ. ಪಪ್ಪ ರೆಡಿ ಮಾಡ್ತಾವ್ರಿ ಇವತ್ತು. ನಿಂಗೆ ಪಪ್ಪ ರೆಡಿ ಮಾಡ್ತಾರೆ. ಹಂಗೆ ಖುಷಿ ಆಯ್ತೈತೆ. ಬಾಚಣಿಗೆಯಿಂದ ಬಾಚ್ಕೊಂಡಿದ್ದೀನಿ ಕೈಯಲ್ಲಿ. Butterfly.
ಕೈ ಹಾಕಿ ಕಷ್ಟ ಮನೆ ಹಾಕೋಣ. Yes, finally I'm ready. ಬಾಚಂಗೆ ಇಲ್ಲ, ಸೊ ಕೈಯೆಲ್ಲ ಬಾಚ್ಕೊಂಡೆ. ಏನೋ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದೀನಿ ಅಷ್ಟೇ. ರೆಡಿ ಆದ್ವಿ ಆ್ಯಂಡ್ ಈಗ ಪಾಪು ಫೇಸ್ನ ರಿವೀಲ್ ಮಾಡ್ತಾ ಇದ್ದೀನಿ. ಆಯ್ತು ಓಕೆನಾ ಮಗನೇ? ಒಂಥರ ಇದು ಏನಂತಾರಲ್ಲ, ಗೌಡ್ರು ಗೌಡ್ರು. ರೆಡಿ. ಸೊ ಇವಾಗ ಬೇಬಿ ಫೇಸ್ನ ರಿವೀಲ್ ಮಾಡ್ತಾ ಇದ್ದೀವಿ. ತುಂಬ ದಿನದಿಂದ ಕಾದು ಈಗ ಯುಗಾದಿ ಹಬ್ಬದ ದಿನ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. 3, 2, 1 ಗೋ. ಇಲ್ಲಿ ಮಗನೇ ನೋಡ್ತಿದ್ದಾನೆ. ಇಲ್ಲಿ ಇಲ್ಲಿ ಪುಟಾಣಿ, ಪುಟಾಣಿ ಇಲ್ಲಿ ಇಲ್ಲಿ ನನ್ನ ಮಗನೇ ಅವಾಗ ಕ್ಯಾಮ್ರಾ ನೋಡ್ತಿದ್ದ ಎಲ್ಲ. ಇಲ್ಲಿ ಇಲ್ಲಿ ನಿಶಾ ಇರೋಮ ಇರೋಮ. ಸೊ ಇವನೇ ನನ್ನ ಮಗನ ಫೇಸ್ನ ಇವತ್ತು ರಿವೀಲ್ ಮಾಡಿದ್ದೀನಿ. ಹೇಗಿದ್ದಾನೆ ಏನು ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಯಾರ ಥರ ಕಾಣಿಸ್ತಿದ್ದಾನೆ ಅಂತಲೂ ಹೇಳಿ. ಓಕೆನಾ? ನನ್ನ ಥರ ಇದ್ದಾನ, ಮಹಿ ಥರ ಇದ್ದಾನ ಅಂತ ಮುಟ್ಟು ಮಗ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಂಡ್ ಅವನಿಗೆ ಕುರ್ತಾ ಎಲ್ಲ ಫುಲ್ಲು ಲಾಂಗ್ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಸೆನ್ಸಿಟಿ ಆಗ್ತಾ ಇದೆ. ಸೊ ಎಲ್ಲರಿಗೂ ಹಾಯ್ ಹಾಯ್, ಹ್ಯಾಪಿ ಯುಗಾದಿ ಎಲ್ಲರಿಗೂ. ಸೊ ಇನ್ನು ಮುಂದೆ ವ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇರ್ತೀನಿ ನಾನು ಅಮ್ಮನ ಜೊತೆ. ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಆ್ಯಂಡ್ ಛತ್ರಿ ಮತ್ತು ಅವನಿಗೊಂದು ಇದನ್ನು ತಗೊಂಡಿದ್ದೀನಿ ತಲೆ ಮೇಲೆ ಹಾಕ್ಕೊಳ್ಳೋದಿಕ್ಕೆ ಅಂತ. ಸೊ ಈಗ ಹೋಗ್ತಾ ಇದ್ದೀವಿ. ಗೊತ್ತಾಗ್ತಿದೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ. ಖುಷಿ. ಅಪ್ಪ ಎಷ್ಟು ದಿನ ಆಗಿತ್ತು ನಾನು ಹಿಂಗೆ ರೆಡಿಯಾಗಿ. ಅಷ್ಟೊಂದೇನು ರೆಡಿ ಆಗಿಲ್ಲ, ಸಿಂಪಲಾಗಿ ಆಗಿದ್ದೀನಿ. ಬಟ್ ಏನೋ ಒಂಥರ ಖುಷಿ. ಯಪ್ಪ ಏನು ಬಿಸಿಲು ಅಂದರೆ, ಆದರೂ ಪಾಪ ನನ್ನ ಮಗನ ಕರ್ಕೊಂಡು ಬಂದೆ. ಈ ದೇವಸ್ಥಾನ ಬಂದು ರಾಮನಗರದಲ್ಲಿ ಅರ್ಚಕರಳ್ಳಿ ಹತ್ರ ಇದೆ, ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಅಂತ. ಸೊ ಇಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು ಅಂತ ಹೇಳಿ ಲಾಕ್ ಮಾಡ್ಕೊಂಡು ಹೋಗಿದ್ರು. ಈ ಗರ್ಭಗುಡಿ ಏನಿದೆ ಅದ್ರ ಬಾಗಿಲನ್ನ ಲಾಕ್ ಮಾಡ್ಕೊಂಡು ಹೋಗಿದ್ರು. ಎಲ್ಲರೂ ಇಲ್ಲಿ ಹೊರಗಡೆನೇ ನಿಂತ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ನಾವು ಕೂಡ ಅದೇ ರೀತಿಯೇ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ನಾನಂತೂ ಹೆವಿ ಸ್ವೆಟ್ ಆಗ್ತಾಯಿದ್ದೆ. ಪಾಪುಗೆ ಅವನಿಗೂ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಈ ಬಿಸಿಲಲ್ಲಿ ಕರ್ಕೊಂಡು ಬಂದಿರೋದು. ಏನೂ ಮಾಡೋದಕ್ಕಾಗಲ್ಲ. ಎಷ್ಟೇ ಬೇಗ ಹೊರಡಬೇಕು ಅಂತ ಹೇಳಿದ್ರು ಲೇಟ್ ಆಗೇ ಆಗುತ್ತೆ. ಅದು ಹೆಣ್ಮಕ್ಳು ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ, ಏನು ಮಾಡೋಕ್ಕಾಗತ್ತೆ.
ಇದ್ದಾನೆ. ಪಾಪುನ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದು, ಅದು ಮಾದೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀವಿ. ಬೆಟ್ಟಕ್ಕೆ ಹೋಗೋದಕ್ಕಾಗಲ್ಲ, ಇನ್ನೂ 1 ವರ್ಷ ಆಗುತ್ತೆ. ಹಾಗಾಗಿ ಮಾದೇಶ್ವರನ ದೇವಸ್ಥಾನಕ್ಕೆ ಇಲ್ಲಿ ರಾಮನಗರದಲ್ಲಿದೆ, ಇಲ್ಲಿ ಕರ್ಕೊಂಡು ಬಂದು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅವನು ಫ್ಯಾನ್ ನೋಡ್ತಾ ಇದ್ದಾನೆ. ನಿಶಾಂತ್ 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 ಬನ್ನಿ ಹೋಗೋಣ. ಮನೆಗೆ ಬರೋಷ್ಟರಲ್ಲಿ ಪಾಪು ಮಲ್ಕೊಂಡಿದ್ದ. ಅವ್ನು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಫ್ಯಾನ್ ಆನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಟಿಫನ್ ಮಾಡೋದಕ್ಕೆ ಅಂತ ಬಂದೆ. ಅಮ್ಮ ಇಲ್ಲಿ ವೆಜಿಟೇಬಲ್ ಪಲಾವ್ ಮತ್ತು ಕಾಳು ಗೊಜ್ಜು ಮಾಡಿದರು. ನಂಗೆ ತುಂಬ ಇಷ್ಟ ಈ ರೆಸಿಪಿ. ಸೊ ನೆಕ್ಸ್ಟು ಸಿಕ್ಕಾಪಟ್ಟೆ ಬಿಸಿಲಾಗಿರೋದ್ರಿಂದ ನಾನು ಅದೇ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ತುಂಬ ಬಿಸಿಲಿದೆ, ಹೊರಗಡೆ ಹೋಗೋದಕ್ಕೂ ಆಗ್ತಿಲ್ಲ, ಅಷ್ಟು ಸುಡ್ತಾ ಇತ್ತು ಬಿಸಿಲು ಮಾತ್ರ. ಆದ್ರೂ ದೇವಸ್ಥಾನಕ್ಕೆ ಹೋಗಬೇಕಲ್ವ ಹಬ್ಬದ ದಿನ ಅಂದಮೇಲೆ ಅಂತ ಹೇಳಿ ಹೊರಗಡೆ ಹೋಗಿದ್ದಷ್ಟೇ. ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದಾರೆ. ನಾನಂತೂ ಮಜ್ಜಿಗೆ ಕುಡಿಯೋಂಗಿಲ್ಲ, ಅವರು ತಣ್ಣಗೆ ಆಗಲಿ ಅಂತ ಹೇಳಿ ಇಲ್ಲಿ ಅವರೇ ಮಜ್ಜಿಗೆ ಎಲ್ಲ ಮಾಡ್ಕೊಳ್ತಾ ಇದ್ರು. ಅಕ್ಕನ ಮನೆ ಮತ್ತು ನಮ್ಮ ಮನೆ ಎರಡು ಅಕ್ಕಪಕ್ಕ ಆಗಿರೋದ್ರಿಂದ ಒಬ್ಬಟ್ಟು ಒಬ್ಬರು ಒಂದೇ ಮನೇಲಿ ಮಾಡೋಣ ಅಂತ ಹೇಳಿ ಅಕ್ಕನ ಮನೇಲಿ ಒಬ್ಬಟ್ಟನ್ನ ಮಾಡಿದ್ದು. ಅಲ್ಲಿಂದ ಒಬ್ಬಟ್ಟು ಮಾಡಿ ಕೊಟ್ಟು ಕಳಿಸಿದ್ಲು. ಮತ್ತು ಇದು ಕಾಬೂಲ್ ಕಡಲೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾರೋ ಕಮೆಂಟ್ ಮಾಡಿದ್ರಿ, ನೀವು ನಿಮ್ಮ ಅಕ್ಕನ ಜೊತೆ ಮಾತಾಡ್ತಿಲ್ವಾ, ಕಿತ್ತಾಡ್ಬಿಟ್ಟಿದ್ದೀರಾ. ನಾನು ಇವತ್ತು ಬೆಳಿಗ್ಗೆ ಆ ಕಮೆಂಟ್ನ ನೋಡಿದ್ದು. ಸೊ ನಾನು ಇಲ್ವಲ್ಲ, ಇದು ವೀಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಥರನೂ ತಿಳ್ಕೊಳ್ತಾರಾ ಅಂತ ನನಗೆ ಆಮೇಲೆ ಅನ್ನಿಸ್ತಾ ಇತ್ತು. ಸೊ ನಾನು ಆಮೇಲೆ ಕ್ಲಾರಿಟಿ ಕೂಡ ಕೊಟ್ಟೆ, ನಾವೇನು ಕಿತ್ತಾಡ್ಕೊಂಡಿಲ್ಲ, ಚೆನ್ನಾಗೇ ಇದ್ದೀವಿ, ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಮಾತಾಡ್ತಿಲ್ಲ ಅಂತ ತಪ್ಪಾಗಿ ತಿಳ್ಕೊಳ್ಬೇಡಿ ಅಷ್ಟೇ. ಅವರು ಪಾಪ ನೋಡೋದಕ್ಕೆಲ್ಲ ಬರ್ತಾರೆ. ಸೊ ನಾನು ಅವ್ರು ಬಂದಾಗೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗತ್ತಾ? ಸೊ ಅಷ್ಟೇ, ಅವರು ವಿಡಿಯೋದಲ್ಲಿ ಕಾಣಿಸ್ಕೊಳ್ತಿರ್ಲಿಲ್ಲ ಅಷ್ಟೇ. ಈಗ ಅವ್ರ ಮನೇಲೂ ಹಬ್ಬ ಆಗಿರೋದ್ರಿಂದ ಅವರು ವ್ಲಾಗೆಲ್ಲ ಮಾಡ್ಕೊಂಡಿರ್ತಾರಲ್ವ. ಸೊ ನಾನು ಮೆಟ್ಲೆಲ್ಲ ಹತ್ತಿ ಇಳ್ದೀಗ ನಮ್ಮ ಮನೆ ಮೆಟ್ಲು ಹತ್ತಿ ಇಳಿಯೋದ್ರಲ್ಲೇ ನಂಗೆ ಸುಸ್ತಾಗ್ಬಿಡುತ್ತೆ. ಮತ್ತು ಆ ಪಕ್ಕದ ಬಿಲ್ಡಿಂಗ್ ಹೋಗಿ ನಾನು ಬರೋಷ್ಟರಲ್ಲಿ ಇನ್ನೂ ಸುಸ್ತಾಗುತ್ತೆ ಅಂತ ಹೇಳಿ ಅಕ್ಕನೇ ಬರ್ತಾಳೆ ಮನೆಗೆ ಬಂದು ಪಾಪುನ ನನ್ನ ಮಾತಾಡ್ಸ್ಕೊಂಡು ಹೋಗ್ತಾಳೆ. ಸೊ ಇಲ್ಲಿ ಪಾಪು ಮಲ್ಕೊಂಡಿದ್ದ, ನಂದು ಟಿಫನ್ ಎಲ್ಲ ಆಯಿತು, ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ. ಈ ರೀತಿ ಅವನಿಗೆ ಬನಿಯನ್ ಹಾಕಿ ಬಿಟ್ಬಿಟ್ರೆ ಆರಾಮಾಗಿರ್ತಾನೆ. ಸೊ ಅವನು ಮಲ್ಕೊಳ್ಬೇಕಾದ್ರೆ ಕ್ಯೂಟಾಗಿ ಆಡೋದನ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾಯಿದ್ದೆ, ಅದನ್ನು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮಕ್ಕಳು ಮಲ್ಕೊಳ್ಬೇಕಾದ್ರೆ ಈ ಥರ ಮುದ್ದಾಗಿ ಆಡ್ತಿದ್ರೆ ನನಗಂತೂ ಕಚ್ಕೊಂಡು ತಿನ್ಕೊಬಿಡೋಣ ಅನಿಸ್ತಾ ಇರುತ್ತೆ. ನಮ್ಮಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ ನಿಂದೇ ಅರ್ಧ ದೃಷ್ಟಿ, ತಾಯಿದೇ ಅರ್ಧ ದೃಷ್ಟಿ ಆಗುತ್ತೆ, ಪಾಪನ ನೋಡ್ತಾ ಇರಬೇಡ ಹಂಗೆ ಹಿಂಗೆ ಅಂತ. ಇಷ್ಟು ಕ್ಯೂಟಾಗಿ ಆಡ್ತಿದ್ದೆ, ಯಾವ ತಾಯಿ ತಾನೇ ಮಗುನ ನೋಡದೆ ಇರ್ತಾಳೆ ಹೇಳಿ. ಪಾಪು ಜೊತೆ 1-2 ರೀಲ್ಸ್ ಕೂಡ ಮಾಡಿದ್ದೀವಿ. ಮಹಿ ಅಂದ್ಕೊಂಡಿದ್ದು ಒಂದು ರೀಲ್ಸ್, ಅದು ಟ್ರಾನ್ಸಾಕ್ಷನ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾವಾಗಾದರೂ ಮಾಡಿಬಿಟ್ಟು. ಸೊ ನಾನು ಅದಾದಮೇಲೆ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ನಾನು ಪಾಪು. ಸೊ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಹೊರಗಡೆ ಹೋಗಿದ್ವಲ್ಲ, ಹಾಗಾಗಿ ಅಮ್ಮ ನನಗೆ ಮತ್ತು ಪಾಪುಗೆ ಇಬ್ರಿಗೂ ದೃಷ್ಟಿ ತೆಗೆದ್ರು. ನಾನು ಆಗ್ತಾನೆ ನಿದ್ದೆಗಣ್ಣಿಂದ ಎದ್ದೆ. ಪಾಪು ಫೇಸ್ ರಿವೀಲ್ ಮಾಡಾಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲವ್ ಯು ಆಲ್, ಬಾಯ್ ಬಾಯ್.